ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ದಾಖಲೆಯನ್ನ ಮಾಡಿದ್ದಾರೆ. ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ. ಸಿದ್ದರಾಮಯ್ಯ ದಾಖಲೆಯನ್ನ ಸರಿಗಟ್ಟಿ ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಸಿಎಂ ಆಗಿದ್ದುಕೊಂಡು ಸಿದ್ದರಾಮಯ್ಯ ದಾಖಲೆಯನ್ನ ಮಾಡಿರುವಂತದ್ದು. ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ದಾಖಲೆ ಸರಿಗಟ್ಟಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮತ್ತೊಮ್ಮೆ ಕುರ್ಚಿ ಮೇಲೆ ಕೂರೋದಕ್ಕೆ ಈ ವೇಳೆ ಡಿಸಿಎಂ ಆಸೆಯನ್ನ ವ್ಯಕ್ತಪಡಿಸಿದಾರಾ ಅನ್ನುವಂತಹ ಅನುಮಾನ ಇಲ್ಲಿ ಮೂಡುತ್ತೆ. ಸಿಎಂ ದಾಖಲೆ ಮುರಿದ ದಿನವೇ ಕುರ್ಚಿ ಮೇಲೆ ಕಣ್ಣಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ದಾಖಲೆಯನ್ನ ಮುರಿದ ದಿನಾನೇ ಕುರ್ಚಿ ಮೇಲೆ ಕಣ್ಬಿತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂತಹ ಅನುಮಾನ ಮೂಡುತ್ತೆ. ಕುರ್ಚಿ ಮೇಲೆ ಅಂದ್ರೆ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆಶಿ ಅವರ ಕಣ್ಣು ಬಿತ್ತ. ಇವತ್ತು ಸಿದ್ದರಾಮಯ್ಯನವರು ದೀರ್ಘಕಾಲಿಕ ಸಿಎಂ ಆಗಿದ್ದುಕೊಂಡು ದಾಖಲೆಯನ್ನ ಮಾಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾದಾಟ ಅನ್ನುವಂಥದ್ದು ಇನ್ನೂ ಕೂಡ ಅದು ಸದ್ದು ಮಾಡ್ತಾ ಇದೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು. ಇಂತಹ ಸಂದರ್ಭದಲ್ಲಿ ಇವತ್ತಿನ ದಿನವೇ ಅಂದ್ರೆ ದಾಖಲೆಯ ಮೆಟ್ಟಿಲೇರಿದ ಅಥವಾ ದಾಖಲೆಯನ್ನ ಮುರಿದು ಸರಿಗಟ್ಟಿದ್ದಂತ ಸಿದ್ದರಾಮಯ್ಯ ಅವರು ಸಂಭ್ರಮಾಚರಣೆಯಲ್ಲಿ ಅಥವಾ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಇದ್ದಾರೆ. ಇಂತಹ ಸಂದರ್ಭದಲ್ಲೇ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆಶಿ ಅವರಿಗೆ ಕಣ್ಣು ಬಿದ್ದಿದ್ಯಾ ಅಂತ ಅನುಮಾನ ಮೂಡುತ್ತೆ. ಮತ್ತೊಂದ್ ಕಡೆ ಅವರು ಹೇಳ್ತಾರೆ ಡಿಸಿಎಂ ಡಿಕೆಶಿ ಅವರು ದಾಖಲೆಯನ್ನ ಮಾಡಿರುವಂತದ್ದು ಸಿಎಂ ಆಗಿದ್ಕೊಂಡು ಸಿದ್ದರಾಮಯ್ಯನವರು. ಇದು ನಿಮ್ಗೆ ಏನಾದ್ರೂ ನೋವು ತರ್ತಿದ್ಯಾ ಅಥವಾ ಖುಷಿ ಆಗ್ತಿದ್ಯಾ? ನಿಮ್ಗೆ ಕುರ್ಚಿ ಆಸೆ ಏನು ವಿಚಾರ? ನಿಮ್ಗೆ ಕುರ್ಚಿ ಆಸೆ ಹಾಗೆ ಇದೆಯಾ ಅಂತ ಕೇಳುವಾಗ ಹೇಳ್ತಾರೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಟ್ನಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ದಾಖಲೆ ನನಗೆ ಖುಷಿ ತಂದಿದೆ ಅನ್ನೋ ರೀತಿಯಾಗಿ ಅವರು ಉತ್ತರವನ್ನ ಕೊಡ್ತಾರೆ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರಿಗೆ ಕುರ್ಚಿ ಮೇಲೆ ಕಣ್ಣು ಬಿದ್ದಿದ್ಯಾ ಅನ್ನುವಂತ ಅನುಮಾನ ಮೂಡುತ್ತೆ.